ದೇವನಹಳ್ಳಿಯಲ್ಲಿ ನಮಗೆ ಆಂಬುಲೆನ್ಸ್ ನಮ್ಮ ತಾಲೂಕು ಹಾಸ್ಪಿಟಲ್ ಅಲ್ಲಿ 2 ಇದೆ. ಮತ್ತೆ 108 3 ಆಂಬುಲೆನ್ಸ್ ಇದೆ. ಅಲ್ಲಿ ನಮಗೆ ಕೊರತೆ ಅನ್ನೋದು ಏನಿಲ್ಲ. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಸರ್ಕಾರದ ಮಟ್ಟದಿಂದ ನಮಗೆ ಪ್ರೋಟೋಕಾಲ್ ಡ್ಯೂಟಿಗೆ ALS ಆಂಬುಲೆನ್ಸ್ ಬೇಕು ಅಂತೇಳಿ ಕೇಳಿದಾಗ ನಾವು ಕಳಿಸ್ಕೊಳ್ಳೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಸೊ ಆ ಟೈಮ್ ಅಲ್ಲಿ ನಮ್ಮಲ್ಲಿ ಜನರಲ್ ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಇದೆ, ಅದ್ರ ಜೊತೆಗೆ ಅರ್ಧೇಶ್ನಲ್ಲಿ PSC ಅಲ್ಲಿ ಒಂದು ಆಂಬುಲೆನ್ಸ್ ಇದೆ. ಅದರಲ್ಲಿ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ, ಇದು ಪೇಷಂಟ್ ಶಿಫ್ಟಿಂಗ್ ಅಥವಾ ಎಮರ್ಜೆನ್ಸೀಸ್ ಅಟೆಂಡ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೂ 3 ಆಂಬುಲೆನ್ಸ್ 108 ಅಲ್ಲಿ ದೇವನಹಳ್ಳಿ ತಾಲೂಕಲ್ಲಿದೆ. ಈಗ ಸದ್ಯಕ್ಕೆ ತೊಂದರೆ ಅಂತೂ ಏನೂ ಇಲ್ಲ. ನಿನ್ನೆ ಶಾರ್ಟೇಜ್ ಇದೆ ಅಂತೇಳಿ ಎಲ್ಲ ಮೀಡಿಯಾದಲ್ಲೆಲ್ಲ ಬಂತು. ಆ ಟೈಮಲ್ಲಿ ನಾನು ಇನ್ನೂ ಒಂದು ಆಂಬುಲೆನ್ಸ್ ಮಾನ್ಯ ಮಂತ್ರಿಗಳು ಉಸ್ತುವಾರಿ ಸಚಿವರ ಕ್ಷೇತ್ರ ಆಗಿರೋದ್ರಿಂದ ಇನ್ನೊಂದು ಬೇಕು ಅಂತೇಳಿ ನಮ್ಮ ಮೇಲಾಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅತಿ ಶೀಘ್ರವಾಗಿ ಇನ್ನೊಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕಾರಣ ಏನಂತಂದ್ರೆ ಅದು 2 ನ್ಯಾಷನಲ್ ಹೈವೇ, ಒಂದು ಕನೆಕ್ಟಿಂಗ್ ರಿಂಗ್ ರೋಡ್ ಒಂದಿದೆ, ಇನ್ನೊಂದು ನ್ಯಾಷನಲ್ ಹೈವೇ ಹೋಗುವಂತ ಒಂದು ಟೌನ್ ಆಗಿರೋದ್ರಿಂದ ಅದ್ರ ಜೊತೆಗೆ ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ಇನ್ನೊಂದು ಆಂಬುಲೆನ್ಸ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ದೀನಿ. ಅದನ್ನ ಅತಿ ಶೀಘ್ರವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಮಗೆ ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆಂಬುಲೆನ್ಸ್ ಇರೋದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ. ಇದ್ರಲ್ಲಿ ನಮ್ಮಲ್ಲಿ 4 108 ಆಂಬುಲೆನ್ಸ್ ಇದೆ. ಅದರ ಜೊತೆಗೆ 6 ಬೇರೆ ನಮ್ಮ ಸರ್ಕಾರದ ಆಂಬುಲೆನ್ಸ್ 4 ತಾಲೂಕು ಹಾಸ್ಪಿಟಲ್ ಹತ್ರ ಇದೆ, ಇನ್ನೆರಡು PSC ಹತ್ರ ಇದೆ. ಒಂದು ಕನಸವಾಡಿ, ಇನ್ನೊಂದು ಹೊಸಹಳ್ಳಿ. ಈಗ ಸದ್ಯಕ್ಕೆ 2 ಆಂಬುಲೆನ್ಸ್ಗಳು ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆ ಹತ್ರ ಇರುವಂತ 2 ಆಂಬುಲೆನ್ಸ್ಗಳು ದುರಸ್ತಿಯಲ್ಲಿದೆ. ಅದನ್ನ ಆಲ್ರೆಡಿ ಈಗ ಅದನ್ನೆಲ್ಲ ರಿಪೇರಿ ಎಲ್ಲ ಮಾಡಿಸೋದಕ್ಕೆ ಕ್ರಮ ತಗೊಂಡಿದ್ದಾರೆ. ಮೋಸ್ಟ್ಲಿ ಇನ್ನೊಂದು 3-4 ದಿವಸ 2 ಆಂಬುಲೆನ್ಸ್ ದುರಸ್ತಿ ಆಗುತ್ತೆ. ಆಮೇಲೆ ಏನು ತೊಂದರೆ ಇರೋದಿಲ್ಲ. ಅದು FC ಆಗಿಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಿಂತಿದೆ ಅಂತ ಹೇಳಿದ್ರೆ ಅದನ್ನ ನಾವೆಲ್ಲ RTO ಹತ್ರ ಎಲ್ಲ ಮಾತಾಡ್ಕೊಂಡಿದೀವಿ. ಪೂರ್ತಿ ಎಲ್ಲ ಮೋಸ್ಟ್ಲಿ 1-2-3 ದಿವಸ ಸರಿ ಹೋಗ್ಬೋದು.